ಇನ್ನು ಇಸ್ರೇಲ್ ಮೇಲೆ ಈಗ ಇರಾನ್ ಭೀಕರ ದಾಳಿಯನ್ನ ಏನ್ ಮಾಡ್ತಾ ಇದೆ, ಇನ್ನು ಮುಂದೆ ಮತ್ತಷ್ಟು ಭೀಕರವಾಗಿ ನಾವು ದಾಳಿ ಮಾಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಇರಾನ್ ಘೋಷಣೆ ಮಾಡಿದೆ. ನೋಡಿ, ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಘೋಷಣೆ ಮಾಡಿದೆ. ಸೆಜಿಲ್ ಅಸ್ತ್ರವನ್ನ ಪ್ರಯೋಗ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಈಗ ಇರಾನ್ ಹೇಳ್ಕೊಳ್ತಾ ಇದೆ. ಇದು 54ನೇ ಹಂತದ ದಾಳಿ ಅಂತ ಹೇಳಿ ಇರಾನ್ ಈಗ ಘೋಷಣೆಯನ್ನ ಮಾಡಿದೆ. ಈ ಸೆಜಿಲ್ ಮಿಸೈಲ್ ಅನ್ನ ಸಿಡಿಸಿರುವಂತಹ ಒಂದು ವಿಡಿಯೋವನ್ನ ಕೂಡ ಅದು ರಿಲೀಸ್ ಮಾಡಿದೆ. ಇಸ್ರೇಲ್ನ ಬ್ಲೀ ಬ್ಯಾಕ್ ಅನ್ನುವಂಥ ನಗರದ ಮೇಲೆ ನಡೆದಿರುವಂತಹ ಒಂದು ದಾಳಿ ಇದು. ಸೆಜಿಲ್ ಅಸ್ತ್ರವನ್ನ ಒಂದು ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ಒಂದು ಅಸ್ತ್ರ. ಸೆಜಿಲ್ ಸಾಮರ್ಥ್ಯ ನೋಡಿ, ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಮಿಸೈಲ್, ಅಂದ್ರೆ ಇರಾನ್ನ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿ ಮಾಡಿರುವಂಥದ್ದು. 2 ಹಂತದ ಘನ ಇಂಧನ ಮಧ್ಯಮ ಶ್ರೇಣಿಯ ಒಂದು ಖಂಡಾಂತರ ಕ್ಷಿಪಣಿ ಇದು. ಬ್ಯಾಲಿಸ್ಟಿಕ್ ಮಿಸೈಲ್ ಸುಮಾರು 2,500 ಕಿಲೋಮೀಟರ್ ದೂರ ಗುರಿ ತಲುಪಿ ಹೊಡೆಯಬಲ್ಲ ಒಂದು ಕ್ಷಿಪಣಿ ಸೆಜಿಲ್. ಸುಮಾರು 700 kgಯಷ್ಟು ಪೇಲೋಡ್ ಅನ್ನ ಹೊತ್ತೊಯ್ಯುವಂತಹ ಒಂದು ಸಾಮರ್ಥ್ಯ ಆ ಒಂದು ಮಿಸೈಲ್ನ ಒಂದು ಹೆಡ್ನಲ್ಲಿ ಅಷ್ಟು ನಾವು ತಗೊಂಡು ಹೋಗ್ಬೋದು. 18 ಮೀಟರ್ ಉದ್ದ ಇರುತ್ತೆ, 1.25 ಮೀಟರ್ನಷ್ಟು ವ್ಯಾಸ ಇರುವಂತಹ ಈ ಒಂದು ಸೆಜಿಲ್ ಅಸ್ತ್ರ ಸುಮಾರು 23,600 ಕಿಲೋಗ್ರಾಂಗಳಷ್ಟು ತೂಕವನ್ನು ಹೊಂದಿರುವಂತಹ ಕ್ಷಿಪಣಿ ಇದು. ಸೊ ಈ ಒಂದು ಕ್ಷಿಪಣಿ ತುಂಬಾನೇ ಬಲಿಷ್ಠವಾದಂತಹ ಒಂದು ಪ್ರಭಾವಶಾಲಿಯಾದಂತಹ ಒಂದು ಕ್ಷಿಪಣಿ. ಸೊ ಸೆಜಿಲ್ನ ನಾವು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈಗಾಗಲೇ ಇರಾನ್ ಘೋಷಣೆ ಮಾಡಿದೆ.